ಒಂದು ಗುಹೆ ಒಳಗಡೆ ಹೋಗ್ತಾರೆ. ಆದ್ರೆ ಆ ಗುಹೆಯಿಂದ ಅವರು ವಾಪಸ್ ಬರೋದು ಸಾವಿರಾರು ವರ್ಷಗಳ ನಂತರ. ಅಷ್ಟು ವರ್ಷ ಗುಹೆಯಲ್ಲಿ ಅವರು ಏನ್ ಮಾಡ್ತಾರೆ, ನಿಜವಾಗ್ಲೂ ಸಾವಿರಾರು ವರ್ಷ ಬದುಕಕ್ಕಾದ್ರೂ ಸಾಧ್ಯನಾ? ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಹೌದು, ಅಂತದೇ ಒಂದು ಮಿಸ್ಟರಿ ಸೈನ್ಸ್ ಫಿಕ್ಷನ್ ಮೂವಿನ ನಾವಿವತ್ತು ನೋಡ್ತಿರೋದು. ಈ ಮೂವಿ ಹೆಸರು ಟೈಮ್ ಟ್ರ್ಯಾಪ್ ಅಂತ. ಸರಿ, ನಾವು ತುಂಬಾ ಟೈಮ್ ನ ವೇಸ್ಟ್ ಮಾಡ್ದಲೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಮೂವಿಯ ಮೊದಲನೇ ಸೀನ್ ನಲ್ಲಿ ನಮಗೆ ಜಾನ್ ಹಾಪರ್ ಅನ್ನೋ ವ್ಯಕ್ತಿನ ನಮಗೆ ತೋರಿಸ್ತಾರೆ. ಒಂದು ಆಳ್ ಬಿದ್ದಿರೋಂಥ ವ್ಯಾನ್ ಅಲ್ಲಿ ಅವನಿಗೆ ಫ್ಯಾಮಿಲಿಯ ಫೋಟೋ ಸಿಗುತ್ತೆ. ಆಕ್ಚುಲಿ ಇವನೊಬ್ಬ ಆರ್ಕೋಲಜಿಸ್ಟ್. ಫೌಂಟೇನ್ ಆಫ್ ಯೂತ್ ಅನ್ನೋ ಜಾಗನ ಹುಡುಕೊಂಡು ಇಲ್ಲಿಗೆ ಬಂದಿರ್ತಾನೆ. ಈ ಜಾಗದಲ್ಲಿ ಯಾವ ಜನರು ಕೂಡ ವಾಸ ಮಾಡೋದಿಲ್ಲ. ಹಾಗೆ ಇವನು ಮುಂದೆ ಬಂದಾಗ ಒಂದು ಹೋಲ್ ಸಿಗುತ್ತೆ. ನೋಡಿದ್ರೆ ಆ ಹೋಲ್ ನ ಒಳಗಡೆ ಒಂದು ಗುಹೆ ಇರುತ್ತೆ ರೀತಿ ಕಾಣ್ತಾ ಇರುತ್ತೆ. ಮುಂದೆ ನೋಡಿದಾಗ ಅದಕ್ಕೆ ತಕ್ಕಂಗೆನೆ ಒಂದು ಗುಹೆ ಒಳಗಡೆ ಹೋಗುವಂತಹ ದಾರಿ ಇವನಿಗೆ ಕಾಣಿಸುತ್ತೆ. ಆದ್ರೆ ಇವನು ಆ ಗುಹೆ ಹತ್ರ ಬಂದು ನೋಡಿದ್ರೆ ಒಬ್ಬ ವ್ಯಕ್ತಿ ನಿಂತ ಜಾಗದಲ್ಲೇ ಫ್ರೀಸ್ ಆಗ್ಬಿಟ್ಟಿರ್ತಾನೆ. ಬಟ್ಟೆನ ನೋಡ್ತಿದ್ರೆ ತುಂಬಾ ಹಳೆ ಕಾಲದ ವ್ಯಕ್ತಿ ಅಂತ ಕಾಣಿಸುತ್ತೆ. ಅದರಿಂದ ಹಾಪರ್ ಮತ್ತೆ ಮನೆಗೆ ಹೋಗ್ತಿರ್ತಾನೆ. ಸ್ವಲ್ಪ ಎಕ್ವಿಪ್ಮೆಂಟ್ಸ್ ತಗೊಂಡು ವಾಪಸ್ ಬರಬೇಕು ಅಂತ. ಮನೆ ಹತ್ರ ಜಾಕಿ ಅನ್ನೋ ಹುಡುಗಿ, ಟೈಲರ್ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ಇವರಿಬ್ರು ಹಾಪರ್ನ ಜೂನಿಯರ್ಸ್ ಗಳು. ಇವರು ಕೂಡ ಹಾಪರ್ನ ಜೊತೆ ಆ ಗುಹೆ ಹತ್ರ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಹಾಪರ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಮೊದಲು ನಾನು ಹೋಗಿ ನೋಡ್ತೀನಿ, ಅಕಸ್ಮಾತ್ ನಾನೇನಾದ್ರು ಬರ್ದೇ ಇದ್ರೆ ಆಮೇಲೆ ನೀವು ಬನ್ನಿ ಅಂತ ಹೇಳಿರ್ತಾನೆ. ಮತ್ತೆ ಇವನು ಅದೇ ಜಾಗಕ್ಕೆ ಬಂದು ಒಂದು ಹಗ್ಗನ ಕಟ್ಟಿರ್ತಾನೆ. ಇವನು ಮೊದಲು ನೋಡಿದಂತ ಹೋಲ್ನ ಕೆಳಗಡೆ ಹಗ್ಗನ ಬಿಡ್ತಾನೆ. ಅಕಸ್ಮಾತ್ ಆ ಗುಹೆಯಿಂದ ಹೊರಗಡೆ ಬರಕ್ಕೆ ಆಗ್ಲಿಲ್ಲ ಅಂದ್ರೆ ಇಲ್ಲಿಂದ ಹೊರಗಡೆ ಬರ್ಬೋದು ಅಂತ. ತರ ಮುಂದೆ ಇರುವಂತ ಗುಹೆ ಒಳಗಡೆ ಹೋಗ್ಬೇಕು ಅಂತಂದ್ರೆ ಇವನು ನಾಯಿ ಹೋಗ್ಬೇಡ ಅನ್ನೋ ರೀತಿ ಜೋರಾಗಿ ಬಗಳುತ್ತಾ ಇರುತ್ತೆ. ಆದ್ರೆ ಇವನು ಜಾಸ್ತಿ ತಲೆ ಕೆಡಿಸ್ಕೊಂಡಲೇ ಒಳಗಡೆ ಎಂಟರ್ ಆಗ್ತಾನೆ. ಅಲ್ಲಿ ನೋಡಿದ್ರೆ ಒಂದು ಇನ್ವಿಸಿಬಲ್ ಗೋಡೆ ತರ ಇರುತ್ತೆ. ಆದ್ರೆ ಆ ಗೋಡೆ ಜಾಸ್ತಿ ಸ್ಟ್ರಾಂಗ್ ಆಗಿರೋದಿಲ್ಲ. ಆದ್ಮೇಲೆ ಇವನು ಕೂಡ ಒಳಗಡೆ ಎಂಟರ್ ಆಗ್ಬಿಡ್ತಾನೆ. ದಿನದ ನಂತರ ನಮಗೆ ತೋರಿಸ್ತಾರೆ ಹಾಪರ್ ಇನ್ನೂ ಕೂಡ ಮನೆಗೆ ಬಂದಿರೋದಿಲ್ಲ. ಆದ್ರಿಂದ ಅವನ್ನ ಹುಡ್ಕೊಂಡು ಹೋಗ್ಬೇಕು ಅಂತ ಟೈಲರ್ ಮತ್ತೆ ಜಾಕಿ ಡಿಸೈಡ್ ಮಾಡ್ತಾರೆ. ಆದ್ರೆ ಅಲ್ಲಿ ಹೋಗೋದಕ್ಕೆ ಇವ್ರ ಹತ್ರ ಕಾರ್ ಇರೋದಿಲ್ಲ. ಅದರಿಂದ ಟೈಲರ್ ನ ಗರ್ಲ್ ಫ್ರೆಂಡ್ ಆಗಿರುವಂತ ಕ್ಯಾರಾಗೆ ಹೇಳ್ತಾನೆ, ಈ ತರ ಹಾಪರ್ ಇನ್ನೂ ಕೂಡ ಬಂದಿಲ್ಲ, ನಿನ್ನ ಕಾರನ್ನ ತಗೊಂಡ್ ಬಾ, ನಾವು ಹೋಗಿ ನೋಡ್ಕೊಂಡು ಬರೋಣ. ಆದ್ರಿಂದ ಕ್ಯಾರಾ ತಂಗಿ ವ್ಯೂಸ್ ಒಂದು ತಮ್ಮ ಆಗಿರೋಂಥ ಫಾರ್ಬೆ ಟೈಲರ್ ಮತ್ತೆ ಜಾಕಿ ಜೊತೆ ಹೋಗಕ್ಕೆ ರೆಡಿ ಆಗ್ತಾರೆ. ತರ ಇವರು ತುಂಬಾ ಹೊತ್ತು ಟ್ರಾವೆಲ್ ಮಾಡಿ ಗುಹೆ ಇರುವಂತ ಜಾಗಕ್ಕೆ ಬಂದಾಗ ಆಗ್ಲೇ ನಮಗೆ ತೋರಿಸಿದ್ರಲ್ಲ ಪಾಳು ಬಿದ್ದಿರುವಂತ ವ್ಯಾನ್ ಜಾಗದ ಹತ್ರ ಬಂದು ತಲುಪ್ತಾರೆ. ಟೈಲರ್ ಮತ್ತೆ ಜಾಕಿ ಆ ವ್ಯಾನ್ ನ ಒಳಗಡೆ ನೋಡ್ತಿರ್ಬೇಕಾದ್ರೆ ಹಾಪರ್ ಫೌಂಟೇನ್ ಆಫ್ ಯೂತ್ ಹುಡ್ಕೊಂಡು ಆ ಗುಹೆ ಒಳಗಡೆ ಹೋಗಿಲ್ಲ. 40 ವರ್ಷಗಳ ಹಿಂದೆ ಕಳೆದೋಗಿರುವಂತಹ ಫ್ಯಾಮಿಲಿನ ಹುಡ್ಕೊಂಡು ಗುಹೆ ಒಳಗಡೆ ಹೋಗಿದ್ದಾನೆ ಅಂತ. ಆಗ್ಲೇ ಹಾಪರ್ ಒಂದು ಫೋಟೋನ ನೋಡಿದ್ನಲ್ಲ, ಅದು ಅವನ ಸ್ವಂತ ಫ್ಯಾಮಿಲಿ ಫೋಟೋನೇ. ಅಲ್ಲೇ ಇವರಿಗೆ ಒಂದು ಹಗ್ಗ ಕಾಣುತ್ತೆ. ಆ ಹಗ್ಗನ ಫಾಲೋ ಮಾಡ್ಕೊಂಡು ಹೋದಾಗ ಅಲ್ಲಿ ಬಚ್ಚಿಟ್ಕೊಂಡಿದ್ದಂತಹ ಗುಹೆ ಒಳಗಡೆ ಹೋಗುವಂತಹ ದಾರಿ ಕಾಣುತ್ತೆ. ಹಾಪರ್ ಗುಹೆ ಒಳಗಡೆ ಹೋಗೋದಕ್ಕೆ ದಾರಿಯಿಂದ ಹೋದ್ನಲ್ಲ, ಆ ದಾರಿ ಅಲ್ಲ ಇದು ಬೇರೆನೆ ದಾರಿ. ರೀತಿ ಗುಹೆ ಒಳಗಡೆ ಹಗ್ಗನ ಹಾಕಿರೋದು ಬೇರೆ ಯಾರು ಅಲ್ಲ, 40 ವರ್ಷಗಳ ಹಿಂದೆ ಕಳೆದೋಗಿರುವಂತಹ ಹಾಪರ್ ನ ಫ್ಯಾಮಿಲಿ ಅವರು. ಆದ್ರೆ ಇವರೆಲ್ಲ ಏನ್ ಅನ್ಕೊಂತಿರ್ತಾರೆ ಅಂತಂದ್ರೆ ಈ ದಾರನ ಹಾಕಿರೋದು ಹಾಪರ್ರೆ, ಇಲ್ಲೇ ಎಲ್ಲ ಮುಂದೆ ಇರಬೇಕು ಅಂತ ಎಲ್ಲಾ ತಯಾರಿನೂ ಮಾಡ್ಕೊಂತ ಇರ್ತಾರೆ. ಅಲ್ಲಿಂದ ಕೆಳಗಡೆ ಹೋಗ್ಬಿಟ್ಟು ಹಾಪರ್ ನ ಹುಡುಕ್ಬೇಕು ಅಂತ. ಆದ್ರೆ ಎಲ್ಲರೂ ಹೋದ್ರೆ ಸರಿಯಾಗೋದಿಲ್ಲ ಅಂತ ಯಾರಾದ್ರೂ ಒಬ್ರು ಇಲ್ಲೇ ಇರಬೇಕು ಅಂತ ಯಾರೋ ತಮ್ಮ ಫಾರ್ಬಿನ ಇಲ್ಲೇ ಇರೋದಕ್ಕೆ ಹೇಳ್ತಾರೆ. ಅದಾದ್ಮೇಲೆ ಮಿಕ್ಕ 4 ಜನ ಕೂಡ ಇವರು ಹಗ್ಗದ ಸಹಾಯದಿಂದ ಕೆಳಗೆ ಬರ್ತಾರೆ. ಈ ಕಡೆ ನಮಗೆ ಹಾಪರ್ನ ತೋರಿಸ್ತಾರೆ. ಈಗ ಜಸ್ಟ್ ಇವನು ಇನ್ವಿಸಿಬಲ್ ಗೋಡೆನ ಕ್ರಾಸ್ ಮಾಡಿ ಬರ್ತಾನೆ. ನಮ್ಗೆ ಮುಂದೆ ಇದ್ದಂತ ವ್ಯಕ್ತಿಯು ಕೂಡ ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಇವನು ಬಂದಂತ ದಾರಿಲಿ ಹಿಂದೆ ನೋಡಿದ್ರೆ ಯಾರೋ ಟಾರ್ಚ್ ಅನ್ನ ಆನ್ ಮಾಡಿ ಆಫ್ ಮಾಡೋ ರೀತಿ ಕಾಣ್ತಾ ಇರುತ್ತೆ. ಅದೇ ಸಮಯಕ್ಕೆ ಆ ಜಾಗದಲ್ಲಿ ಇವನಿಗೆ ಏನೋ ಶಬ್ದ ಕೇಳಿಸುತ್ತೆ. ಅಲ್ಲೇ ಇದ್ದಂತ ಒಂದ್ ದಾರಿಯಿಂದ ಹೊರಗಡೆ ಬರ್ತಾನೆ. ನೋಡಿದ್ರೆ ಅಷ್ಟೊತ್ತಿಗೆ ಕತ್ಲೆ ಆಗೋಗಿರುತ್ತೆ. ಇದನ್ನ ನೋಡಿ ಇವನಿಗೆ ತುಂಬಾ ಶಾಕ್ ಆಗೋಗುತ್ತೆ. ಯಾಕೆ ಅಂತಂದ್ರೆ ಇವನ ಪ್ರಕಾರ ಗುಹೆ ಒಳಗಡೆ ಹೋಗ್ಬಿಟ್ಟು ಬರೀ 2 ನಿಮಿಷ ಆಗಿರೋದು. ಕಾರ್ ಹತ್ರ ಬಂದ್ ನೋಡ್ತಾನೆ, ಕಾರ್ ಮೇಲೆಲ್ಲ ಗಿಡಗಳು ಬೆಳ್ಕೊಂಡ್ಬಿಟ್ಟಿರ್ತವೆ. ಎಲ್ಲ ನೋಡ್ತಿರೋಂತ ನಮಗೆ ಅನಿಸ್ತಾ ಇರುತ್ತೆ ಗುಹೆ ಒಳಗಡೆ ಇವನು ತುಂಬಾ ವರ್ಷಗಳಿಂದ ಸಿಗಾಕೊಂಡಿದ್ದ ಅಂತ. ಟೈಲರ್ ಮತ್ತೆ ಅವನ ಟೀಮ್ ಅವರು ಬಂದಿದ್ದಂತ ಕಾರು ಕೂಡ ಇವನಿಗೆ ಕಾಣಿಸುತ್ತೆ. ಇದ್ದಂತಹ ಒಂದು ಬ್ಯಾಗ್ ಅನ್ನ ನೋಡಿ ಇವನಿಗೆ ಗೊತ್ತಾಗುತ್ತೆ ಜಾಕಿ ಮತ್ತೆ ಟೈಲರ್ ಅನ್ನ ಹುಡುಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂತ. ಆದ್ರೆ ಮತ್ತೆ ಆ ಗುಹೆ ಒಳಗಡೆ ಮತ್ತೆ ಹೋಗ್ತಾನೆ ಅವರಿಬ್ರನ್ನ ಹುಡುಕೊಂಡು. ಹೀಗೆ ಇವನು ಮುಂದೆ ಬರ್ತಿರ್ಬೇಕಾದ್ರೆ ಒಂದು ಲೈಟ್ ಅನ್ನ ಇವನು ಮುಂದೆ ಎಸಿತಾನೆ. ಅದು ಹಾಗೆ ಗಾಳಿಲಿ ತೇಲ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಅಲ್ಲೂ ಕೂಡ ಒಂದು ಇನ್ವಿಸಿಬಲ್ ಗೋಡೆ ಇರುತ್ತೆ. ಅದ್ರೊಳಗೂ ಕೂಡ ಇವನು ಎಂಟರ್ ಆಗ್ತಾನೆ. ಈ ಕಡೆ ಇವರು ಕೆಳಗಡೆ ಬಂದು ತಲುಪಿ ಜಾಗನೆಲ್ಲ ನೋಡ್ತಾ ಯಾ ಕಡೆ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾರೋ ಭಯಂಕರವಾಗಿ ಕಿರ್ಚುವಂತ ಶಬ್ದ ಇವ್ರಿಗೆ ಕೇಳಿಸುತ್ತೆ. ಅದರಿಂದ ಎದುರುಕೊಂಡು ಮತ್ತೆ ಇವರು ವಾಪಸ್ ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ತಿದ್ದಂತ ಹಗ್ಗ ಕಟ್ಟಾಗಿ ಜಾಕಿ ಕಾಲು ಮತ್ತೆ ಟೈಲರ್ ನ ಕೈ ಏಟಾಗುತ್ತೆ. ಇವ್ರಿಗಂತೂ ಅರ್ಥನೇ ಆಗ್ತಿರಲ್ಲ ದಾರನ ಯಾರು ಕಟ್ ಮಾಡಿರೋದು ಅಂತ. ಆದ್ರಿಂದ ಇವರಿಗೆ ಅನಿಸ್ತಾ ಇರುತ್ತೆ ಮೇಲೆ ಫಾರ್ಬಿ ಒಬ್ನೇ ಇರೋದು, ಅವನೇ ದಾರನ ಕಟ್ ಮಾಡಿರ್ಬೋದು ಅಂತ. ಟಾಕಿಯಿಂದ ಕಾಂಟ್ಯಾಕ್ಟ್ ಮಾಡಿ ಅವನ್ನ ಕೇಳ್ತಾರೆ ಯಾಕೆ ದಾರನ ಕಟ್ ಮಾಡಿದೆ ಅಂತ. ಫಾರ್ಬಿ ಕಡೆಯಿಂದ ಯಾವ್ದೇ ರೆಸ್ಪಾನ್ಸ್ ಇವರಿಗೆ ಬರೋದಿಲ್ಲ. ಇಲ್ಲೆಲ್ಲ ಏನ್ ನಡೀತಾ ಇದೆ, ಫಾರ್ಬಿ ಯಾಕೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತೇಳಿ ಇವನಿಗೆ ಅರ್ಥನೇ ಆಗೋದಿಲ್ಲ. ಅದರಿಂದ ಹೇಗಾದ್ರೂ ಮಾಡಿ ಈ ಜಾಗದಿಂದ ಹೊರಗಡೆ ಹೋಗ್ಬೇಕು ಅಂತ ಹೊರಗಡೆ ಹೋಗೋದಕ್ಕೆ ದಾರಿ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ವಾಕಿ ಟಾಕಿ ಆನ್ ಆಗುತ್ತೆ.
ಫಾರ್ಬಿ ನನ್ನ ಕಾಪಾಡಿ ಅಂತ ಕೂಗ್ತಾ ಇರ್ತಾನೆ. ಅದೇ ಸಮಯಕ್ಕೆ ಸಿಗ್ನಲ್ ಕೂಡ ಕಟ್ ಆಗೋಗುತ್ತೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಬೇಗ ಹೊರಗಡೆ ಹೋಗೋದಾರಿನ ಹುಡುಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಜಾಕಿಗೆ ಕಾಲು ಏಟಾಗಿರೋದ್ರಿಂದ ಸ್ವಲ್ಪ ಹೊತ್ತು ಇಲ್ಲೇ ಕುಂತಿರ್ತಾಳೆ. ಹಾಗೆ 3 ಜನ ದಾರಿನ ಹುಡುಕ್ತಾ ಹಂಗೆ ಮುಂದೆ ಬಂದಾಗ ಮೇಲೆ ಹೋಗೋದಕ್ಕೆ ಒಂದು ದಾರಿ ಇವರಿಗೆ ಕಾಣಿಸುತ್ತೆ. ಮೇಲ್ ನೋಡಿದ್ರೆ ಯಾವ್ದೋ ಟಾರ್ಚ್ ಆನ್ ಆಗಿ ಆಫ್ ಆಗಿರುತ್ತೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಹಾಗೆ ಅರ್ಧ ದಾರನು ಕೂಡ ಕಟ್ ಆಗೋಗಿರುತ್ತೆ. ಅದೇ ಸಮಯಕ್ಕೆ ಕ್ಯಾರಾ ಏನೋ ನೋಡಿ ಗಾಬರಿ ಆಗಿರ್ತಾಳೆ. ಆಗ ಜಾಕಿ ಕೂಡ ಬಂದು ಅಲ್ಲಿಗೆ ತಲುಪ್ತಾಳೆ. ಕ್ಯಾರಾ ಅಳ್ತಿರೋದನ್ನ ನೋಡಿ ಎದುರು ಬಂದು ನೋಡಿದಾಗ ಇವರಿಗೆ ಗೊತ್ತಾಗುತ್ತೆ ಫಾರ್ಬಿ ಅಲ್ಲಿ ಸತ್ತು ಬಿದ್ದಿರ್ತಾನೆ. ಆಗಿರುವಂತ ದಾರ ಕೂಡ ಇವರಿಗೆ ಸಿಗುತ್ತೆ. ಫಾರ್ಬಿಗೆ ಏನಾಯ್ತು ಅಂತ ಹೇಳ್ಬಿಟ್ಟು ಇವ್ರಿಗೆ ಅರ್ಥನೇ ಆಗೋದಿಲ್ಲ. ಆದ್ರಿಂದ ಅವನ ಹತ್ರ ಇದ್ದಂತ ಕ್ಯಾಮ್ರಾನ ಆನ್ ಮಾಡಿ ನೋಡೋದಕ್ಕೆ ಶುರು ಮಾಡ್ತಾರೆ. ಇವಾಗ ಇವರು ಫಾರ್ಬಿನ ಅಲ್ಲಿ ಬಿಟ್ಟು ಹೋಗ್ತಾರೋ ಬರ್ಲಿ ಅಂತ ಇವನು ತುಂಬಾ ಹೊತ್ತು ಕಾಯ್ತಾನೆ. ಇಷ್ಟೇ ಕಾದ್ರೂ ಕೂಡ ಅವ್ರು ವಾಪಸ್ ಬರೋದೇ ಇಲ್ಲ. ಹೀಗೆ ಇವನು ಓಡಾಡ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಹಾಪರ್ ನ ಕಾರು ಮತ್ತೆ ಒಂದು ಹೋಲ್ ಅನ್ನು ನೋಡ್ತಾನೆ. ಹಾಪರ್ ನೋಡಿ ಒಂದು ಹಗ್ಗನ ಒಳಗಡೆ ಬಿಟ್ಟಿದ್ನಲ್ಲ ಅದೇ ಗುಹೆ ಇದು. ಅದನ್ನ ನೋಡಿ ಇವರಿಗೆ ಗೊತ್ತಾಗೋಗುತ್ತೆ ಹಾಪರ್ ಬಂದಿರೋ ದಾರಿಲಿ ನಾವು ಬಂದಿಲ್ಲ ಅಂತ. ಹಾಗೆ ಇವನು ಕಾಯ್ತಾ ಒಂದಿನ ಕಳೆದೋಗ್ಬಿಡುತ್ತೆ. ವಾಪಸ್ ಮನೆಗೆ ಹೋಗ್ಬೇಕು ಅಂದ್ರು ಹೇಗ್ ಹೋಗ್ಬೇಕು ಅಂತ ಇವನಿಗೆ ಗೊತ್ತಿಲ್ಲ. ಹೀಗೆ ಈ ಜಾಗದಲ್ಲಿ 2-3 ದಿನ ಕಳೆದು ಬಿಡ್ತಾನೆ. ಕ್ಯಾರಾ ಅವಳ ಫ್ಯಾಮಿಲಿಗೆ ಹೇಳಿರೋದಿಲ್ಲ ನಾವೆಲ್ಲ ಎಲ್ಲಿಗೆ ಹೋಗ್ತಿದೀವಿ ಅಂತ. ಬರೀ ನಾವು ಟ್ರೆಕ್ಕಿಂಗ್ ಹೋಗ್ತಿದೀವಿ ಅಂತ ಮಾತ್ರ ಹೇಳಿರ್ತಾಳೆ. ಆದ್ರಿಂದ ಫಾರ್ಬಿ ಇನ್ನು ನಮ್ಮ ಕೈಲಿ ಕಾಯಕ್ಕಾಗಲ್ಲ ಅಂತ ಹೇಳಿ ಹೋಲ್ನಲ್ಲಿದ್ದಂತ ದಾರನ ಹಿಡ್ಕೊಂಡು ಕೆಳಗಡೆ ಬರ್ತಾ ಇರ್ತಾನೆ. ಈಗ ಇವನು ಹೋಲನ್ನ ಎಂಟರ್ ಆಗ್ತಿದ್ದಂಗೆ ನೋಡ್ತಾನೆ ಆಕಾಶದಲ್ಲಿ ತುಂಬಾ ಚೇಂಜಸ್ ಗಳು ಆಗ್ತಾ ಇರ್ತವೆ. ಅದೇ ಸಮಯಕ್ಕೆ ಅಕ್ಕ ಕಟ್ಟಾಗಿ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ಎಲ್ಲನ ನೋಡಿ ಇವರಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಹಾಗೆ ತುಂಬಾ ಕನ್ಫ್ಯೂಸ್ ಕೂಡ ಆಗಿರ್ತಾರೆ. ಯಾಕೆಂತಂದ್ರೆ ಇವರು ಈ ಗುಹೆ ಒಳಗಡೆ ಎಂಟರ್ ಆಗಿ ಬರೀ 1 ಗಂಟೆ ಅಷ್ಟೇ ಆಗಿರೋದು. ಅದೇ ಫಾರ್ಬಿ ಹೊರಗಡೆ 2-3 ದಿನ ಕಳೆದ ಅಂತ ಇವರಿಗೆ ಅನಿಸ್ತಾ ಇರುತ್ತೆ ಯಾರು ಹಗ್ಗಗಳನ್ನ ಕಟ್ ಮಾಡ್ತಿದ್ದಾರೆ ಅಂತ. ಇದರಿಂದ ಕ್ಲಾರಾ ಮೇಲೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಯಾಕಂತಂದ್ರೆ ಟೈಲರ್ಗೆ ಜಾಕಿಗೆ ಕಾಲ್ ಎಟ್ಟಾಗಿರೋದ್ರಿಂದ ಅವರಿಗೆ ಮೇಲೆ ಹತ್ತೋದಕ್ಕೆ ಆಗುವುದಿಲ್ಲ. ಆದ್ರೆ ವ್ಯೂಸ್ ಬೇರೆ ತುಂಬಾ ಚಿಕ್ಕವಳು, ಅದರಿಂದ ಇವಳೆ ಮೇಲೆ ಹತ್ತುತ್ತಾ ಇರ್ತಾಳೆ. ಕ್ಲಾರಾ ತುಂಬಾ ಕಷ್ಟಪಟ್ಟು ಮೇಲೆ ಬಂದು ನೋಡಿದ್ರೆ ಈ ಜಾಗ ಇವರು ಮೊದ್ಲು ಬಂದಂಗೆ ಇದ್ದಾಗ ಆ ರೀತಿ ಇರೋದಿಲ್ಲ. ಕಂಪ್ಲೀಟ್ ಚೇಂಜ್ ಆಗ್ಬಿಟ್ಟಿರುತ್ತೆ. ಕಂಪ್ಲೀಟ್ ಮರುಭೂಮಿ ಆಗೋಗಿರುತ್ತೆ. ಆದ್ರೆ ಈ ಜಾಗದಲ್ಲಿ ಆಕ್ಸಿಜನ್ ಕೂಡ ಸರಿಯಾಗಿರೋದಿಲ್ಲ. ಇದೆಲ್ಲ ಏನು ಅಂತ ಇವರಿಗೆ ಸರಿಯಾಗಿ ಅರ್ಥ ಆಗದೆ ಟಾಕಿನ ಯೂಸ್ ಮಾಡ್ಕೊಂಡು ಯಾರು ಹೆಲ್ಪಿಗೆ ಕರೆಯಬೇಕು ಅಂತ ನೋಡ್ತಿರ್ತಾಳೆ. ಆದ್ರೆ ಎಷ್ಟೇ ಹುಡುಕಿದ್ರು ಇವಳಿಗೆ ಸಿಗ್ನಲೇ ಸಿಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿ ಧೂಳೆಲ್ಲ ಎದ್ದಂತಿರ್ಬೇಕಾದ್ರೆ ನೋಡ್ತಾಳೆ ಆಕಾಶದಲ್ಲಿ ಬೇರೆ ಪೋರ್ಟಲ್ ಹೋಗುವಂತ ಒಂದು ಪೋರ್ಟಲ್ ಓಪನ್ ಆಗಿರುತ್ತೆ. ಇವಳಿಗೆ ತುಂಬಾ ಭಯ ಆಗಿ ಮತ್ತೆ ಕೆಳಗಡೆ ಬಂದು ಇವಳು ಮೇಲೆ ಏನೇನ್ ನೋಡಿದ್ಲು ಎಲ್ಲ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಇವ್ರು ಮಾತ್ರ ಹೇಳ್ತಿರ್ತಾರೆ 2 ಸೆಕೆಂಡ್ ಆಗಿಲ್ಲ ಆಗ್ಲೇ ಕೆಳಗಡೆ ಯಾಕೆ ಬಂದೆ ಅಂತ. ಅದರಿಂದ ಅವ್ರನ್ನ ನಂಬಿಸೋದಕ್ಕೆ ಅಂತ ಕ್ಯಾರಾ ಹತ್ರ ಇದ್ದಂತ ಮೊಬೈಲ್ ಅನ್ನ ಕ್ಯಾಮ್ರಾನ ಕೊಡ್ತಾಳೆ. ಕ್ಯಾಮ್ರಾನ ಫೋನಿಗೆ ಕನೆಕ್ಟ್ ಮಾಡಿ ನೋಡಿದಾಗ ಕ್ಯಾರಾ ಮೇಲೆ ನೋಡಿದಾಗ ಮರುಭೂಮಿನೇ ಇವ್ರಿಗೂ ಕೂಡ ಕಾಣಿಸುತ್ತೆ. ಹಾಗೆ ಇವ್ರು ಕೂಡ ಪ್ರೂವ್ ಮಾಡಕ್ಕೆ ಇವ್ರ ಹತ್ರ ಇದ್ದಂತ ಕ್ಯಾಮ್ರಾನ ಕೊಡ್ತಾರೆ. ಕ್ಯಾರಾ ಮೇಲೋಗಿ 2 ಸೆಕೆಂಡ್ ಕೆಳಗಡೆ ಬಂದಿರ್ತಾಳೆ. ಇದೆಲ್ಲ ನೋಡಿ ಇವರಿಗೆ ಅರ್ಥ ಆಗೋಗುತ್ತೆ ಈ ಗುಹೆಯಲ್ಲಿ ಟೈಮ್ ತುಂಬಾ ಸ್ಲೋ ಆಗಿ ನಡೀತಿದೆ ಅಂತ. ಈ ಗುಹೆಯಲ್ಲಿ ನಾವು 1 ಗಂಟೆ ಇದ್ರೂ ಕೂಡ ತುಂಬಾ ದಿನಗಳು ಕಳೆದು ಬಿಟ್ಟಿದೀವಿ ಅಂತ. ಅಂದ್ರೆ ಈಗ ಇವರೆಲ್ಲ ಒಂದ್ ರೀತಿ ಟೈಮ್ ಅದೇ ಟ್ರ್ಯಾಪ್ ಆಗಿದ್ದಾರೆ ಅಂತ. ಆಗ್ಲೇ ಮೇಲಿದ್ದಂತ ಹೋಲ್ ನಲ್ಲಿ ಟಾರ್ಚ್ ಆನ್ ಮಾಡಿ ಆಫ್ ಮಾಡಿ ಮಾಡ್ತಾ ಇದ್ರಲ್ಲ ಅದು ಬೇರೆ ಏನೂ ಅಲ್ಲ, ಬೆಳಕಾಗಿ ಕತ್ಲೆ ಆಗ್ತಿದ್ದು. ಜಾಗದಲ್ಲಿ ಟೈಮ್ ತುಂಬಾ ಸ್ಲೋ ಆಗಿ ಓಡ್ತಿರೋದ್ರಿಂದ ಕಡೆ ಇದ್ದಂತ ಟೈಮ್ ಇವರಿಗೆ ತುಂಬಾ ಸ್ಪೀಡ್ ಆಗಿ ಹೋಗಿರುತ್ತೆ. ಮೂವಿಯ ಮಧ್ಯದಲ್ಲಿ ಹಾಪರ್ ಗುಹೆ ಒಳಗಡೆ ನೋಡಿದ್ನಲ್ಲ ಕೌಬಾಯ್ ರೀತಿ ಬಟ್ಟೆ ಹಾಕೊಂಡಿದ್ನಲ್ಲ ಒಳಗಡೆ ಟೈಮ್ ತುಂಬಾ ಸ್ಲೋ ಆಗಿ ಓಡ್ತಿದ್ದಂಗೆ ಆ ವ್ಯಕ್ತಿ ಫ್ರೀಸ್ ಆಗಿರೋ ರೀತಿ ಕಾಣ್ತಾ ಇದ್ದಿದ್ದು. ಇವಾಗ ಇವನು ಕೂಡ ಇನ್ವಿಸಿಬಲ್ ಗೋಡೆನ ಕ್ರಾಸ್ ಮಾಡಿದ್ನು ಆ ವ್ಯಕ್ತಿ ನಡೆಯೋ ರೀತಿ ಅವನಿಗೆ ಕಾಣಿಸ್ತಾ ಇತ್ತು. ಯಾಕೆಂತಂದ್ರೆ ಟೈಮ್ ತುಂಬಾ ಸ್ಲೋ ಆಗಿ ಓಡುವಂತ ಗುಹೆ ಒಳಗಡೆ ಎಂಟರ್ ಆದ್ನಲ್ಲ ಅದಕ್ಕೆ. ಅದೇ ಸಮಯಕ್ಕೆ ಫಾರ್ಬಿ ಹತ್ರ ಇದ್ದಂತ ಒಂದು ರೇಡಿಯೋನ ನೋಡ್ತಾರೆ. ಫಾರ್ಬಿ ಮೇಲಿಂದ ಕೆಳಗಡೆ ಬಿದ್ದಾಗ ರೇಡಿಯೋ ಹೊಡೆದೋಗಿರಲ್ಲ. ಇವಾಗ ಯಾಕೆ ಹೊಡೆದೋಗಿದೆ ಅಂತ ಇವ್ರಿಗೆ ಅರ್ಥ ಆಗದೆ ಫಾರ್ಬಿ ಕ್ಯಾಮ್ರಾನ ಮತ್ತೆ ಪ್ಲೇ ಮಾಡ್ತಾರೆ. ಆದ್ರೆ ಫಾರ್ಬಿ ಮೇಲಿಂದ ಬಿದ್ದಾದ್ಮೇಲೆ ಹೊತ್ತು ಫಾರ್ವರ್ಡ್ ಮಾಡ್ತಾರೆ. ಆಗ ಇವರಿಗೆ ಗೊತ್ತಾಗುತ್ತೆ ಫಾರ್ಬಿ ಮೇಲಿಂದ ಬಿದ್ದಾಗ ಕೂಡ ಜೀವಂತವಾಗಿ ಇದ್ದ. ಆಗ ವಾಕಿ ಟಾಕಿಯಲ್ಲಿ ಟೈಲರ್ ಮಾತಾಡ್ತಿದ್ದ ಕೇಳಿ ನನಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಿರ್ತಾನೆ. ಆಗ್ಲೇ ಇವ್ರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಫಾರ್ಬಿ ಕೇಳ್ಕೊತಿದ್ನ ನನ್ನನ್ನು ಕಾಪಾಡಿ ಅದೇ ಟೈಮ್ ಇದು. ನಂತರ ಅಲ್ಲಿಗೆ ಒಬ್ಬ ಕಾಡು ಮನುಷ್ಯ ಬಂದು ಫಾರ್ಬಿನ ಸಾಯಿಸ್ಬಿಡ್ತಾನೆ. ಇದರಿಂದ ಇವರಿಗೆ ತುಂಬಾ ಶಾಕ್ ಆಗೋಗುತ್ತೆ. ಮತ್ತೆ ಕ್ಯಾರಾ ಮೇಲ್ ಹತ್ತೋದಕ್ಕೆ ನೋಡ್ತಿರ್ತಾಳೆ. ಈ ಕಡೆ ವ್ಯೂಸ್ ಮತ್ತೆ ಫಾರ್ಬಿ ಫೋಟೇಜ್ ಅನ್ನ ಮತ್ತೆ ಚೆಕ್ ಮಾಡಿದಾಗ ಇವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಇದರಿಂದ ವೇಗವಾಗಿ ರಾತ್ರಿ ಬೆಳಗ್ಗೆ ಆಗ್ತಿರ್ಲಿಲ್ಲ, ಅದು ಸೀಸನ್ಸ್ ಕೂಡ ಚೇಂಜ್ ಆಗ್ತಾ ಇತ್ತು.
ಅಂದ್ರೆ ಸಮ್ಮರ್, ವಿಂಟರ್, ರೈನಿ ಸೀಸನ್ ಬರುತ್ತಲ್ಲ, ಆ ತರ ಸೀಸನ್ಗಳು ಚೇಂಜ್ ಆಗ್ತಾ ಇರ್ತವೆ. ಅಂದ್ರೆ ಬರೀ ದಿನಗಳಿಂದ ಅಲ್ಲ, ತುಂಬಾ ವರ್ಷಗಳಿಂದ ಇವರು ಇಲ್ಲಿ ಸಿಗಾಕೊಂಡಿದ್ದಾರೆ ಅಂತ. ಹೀಗೆ ಕ್ಯಾರ ಮೇಲೆ ಹತ್ತೋದಕ್ಕೆ ನೋಡ್ತಿರ್ಬೇಕಾದ್ರೆ ಏನೋ ಒಂದು ವಸ್ತು ಕೆಳಗಡೆ ಬರುತ್ತೆ. ವಸ್ತು ನೋಡ್ತಿದ್ದಂಗೆ ಏಣಿಯಾಗಿ ಕನ್ವರ್ಟ್ ಆಗುತ್ತೆ. ಅದ್ರ ಸಹಾಯದಿಂದ ಇವಳು ಮೇಲೆ ಹತ್ತೋದಕ್ಕೆ ನೋಡ್ತಿರ್ತಾಳೆ, ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಅಂತ. ಆದ್ರೆ ಯಾವ್ದೋ ಒಂದು ಏಲಿಯನ್ ಕೆಳಗಡೆ ಬರ್ತಾ ಇರುತ್ತೆ. ಇವಳು ಕೂಡ ಕೆಳಗಡೆ ಬಂದ್ಬಿಡ್ತಾಳೆ. ಜೀವಿ ಮನುಷ್ಯರಿಗಿಂತ ತುಂಬಾ ದೊಡ್ಡದಾಗಿರುತ್ತೆ. ಅದೇ ಸಮಯಕ್ಕೆ ಒಬ್ಬ ಕಾಡು ಮನುಷ್ಯ ಬಂದು ಆ ಏಲಿಯನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಆ ಏಲಿಯನ್ ಒಂದೇ ಏಟಿಗೆ ಅವನ್ನ ಲಾಕ್ ಮಾಡ್ಬಿಡುತ್ತೆ. ಆದ್ರೆ ಹಾಗೆ ಇವರೆಲ್ಲರೂ ಏಲಿಯನ್ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಮುಂದೆ ಬಂದ್ಬಿಡ್ತಾರೆ. ಇವರು ಹೋಗ್ತಿರೋಂತ ದಾರಿಯಲ್ಲಿ ನೀರಿರೋದು ನಮಗೆ ಗೊತ್ತಾಗ್ತಾ ಇರುತ್ತೆ. ಈಗ ಇವರು ಮುಂದೆ ಬಂದಾಗ ನೋಡ್ತಾರೆ, ಒಬ್ಬ ಮಹಿಳೆ ಸತ್ತು ಬಿದ್ದಿರ್ತಾಳೆ. ಆಗ ಜಾಕಿಗೆ ಗೊತ್ತಾಗುತ್ತೆ ಮಹಿಳೆ ಬೇರೆ ಯಾರು ಅಲ್ಲ, 40 ವರ್ಷಗಳ ಹಿಂದೆ ಕಾಣೆ ಆಗಿರುವಂತಹ ಹಾಪರ್ನ ತಾಯಿ ಅಂತ. ಅಲ್ಲೇ ಹಾಪರ್ನ ತಂದೆ ಕೂಡ ಸತ್ತು ಬಿದ್ದಿರ್ತಾನೆ. ಅಷ್ಟೇ ಅಲ್ಲ, ಕಾಡು ಮನುಷ್ಯರು ಕೂಡ ಇರ್ತಾರೆ. 3 ಜನನ ಕಳಿಸಿ ಟೈಲರ್ ಅವ್ರ ಜೊತೆಗೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಆ ಕಾಡು ಮನುಷ್ಯರು ಟೈಲರ್ಗೆ ಹೊಡೆದು ಸಾಯಿಸ್ಬಿಡ್ತಾರೆ. ಆಗ ಈ ಮೂವರು ಒಂದ್ ಜಾಗದಲ್ಲಿ ಬಚ್ಚಿಡ್ಕೊಂಡಿರ್ತಾರೆ. ಕಾಡು ಮನುಷ್ಯರು ಅಲ್ಲಿಂದ ಹೋಗ್ತಿದ್ದಂಗೆನೆ ಕ್ಯಾರ ಟೈಲರ್ ಹತ್ರ ಬಂದು ನೋಡ್ತಾಳೆ, ಅವನು ಸತ್ತು ಬಿದ್ದಿರ್ತಾನೆ. ಇದನ್ನ ನೋಡಿ ಅವಳು ತುಂಬಾನೇ ಅಳ್ತಿರ್ತಾಳೆ, ಯಾಕೆ ಈ ತರ ಆಗೋಯ್ತು ಅಂತ. ಅದೇ ಸಮಯಕ್ಕೆ ಆ ಏಲಿಯನ್ ಕೂಡ ಅಲ್ಲಿಗೆ ಬರುತ್ತೆ. ಆದ್ರೆ ಅದು ಇವರಿಗೆ ಏನು ಮಾಡುವುದಿಲ್ಲ. ಅಲ್ಲೇ ಇದ್ದಂತ ನೀರಿನ ಸ್ಯಾಂಪಲ್ ಅನ್ನು ತಗೊಳುತ್ತೆ. ಇದೆಲ್ಲ ಆದ್ಮೇಲೆ ಆ ಏಲಿಯನ್ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಸತ್ತು ಬಿದ್ದಿದ್ದನ್ನ ನೋಡಿ ಅವನಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಹತ್ರ ಬಂದ್ರೆ ಅದು ಅಟ್ಯಾಕ್ ಮಾಡೋದಕ್ಕೆ ಬರ್ತಿದೆ ಅಂತ ಕ್ಯಾರ ಅದಕ್ಕೆ ಹೊಡಿತಿರ್ತಾಳೆ. ಆದ್ರೂ ಆ ಏಲಿಯನ್ ಟೈಲರ್ ನ ಎಳ್ಕೊಂಡ್ ಬಂದು ಸ್ಯಾಂಪಲ್ ತಗೊಂಡಂತ ನೀರಿನ ಒಳಗಡೆ ಅವನ್ನ ಹಾಕುತ್ತೆ. ಕ್ಲಾರಾ ಅಲ್ಲಿಗೆ ಬಂದು ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಲ್ಯಾಂಗ್ವೇಜ್ ಅಲ್ಲಿ ಸಮಾಧಾನ ಮಾಡ್ತಿರುತ್ತೆ, ಸುಮ್ನಿರು ಅಂತ. ಇದರಿಂದ ಟೈಲರ್ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಜೀವಂತಗೊಳ್ತಾನೆ. ಅದೇ ಸಮಯಕ್ಕೆ ಕಾಡು ಮನುಷ್ಯರು ಅಲ್ಲಿಗೆ ಬಂದಿದ್ರಿಂದ ಆ ಏಲಿಯನ್ ಫೈಟ್ ಮಾಡೋದಕ್ಕೆ ನೋಡ್ತಾ ಇರುತ್ತೆ. ಆಗ ಕಾಡು ಮನುಷ್ಯರು ಆ ಏಲಿಯನ್ ನ ಹೆಲ್ಮೆಟ್ ಅನ್ನು ತೆಗೆದಾಗ ನಾವು ಗೊತ್ತಾಗೋದು ಇದು ಯಾವ್ದೋ ತರ ಏಲಿಯನ್ ಅಲ್ಲ, ಇವನು ಕೂಡ ಮನುಷ್ಯ ಅಂತ. ಹಾಗೆ ಇವನು ಕಾಡು ಮನುಷ್ಯರಿಗೆ ಹೊಡೆದು ಲಾಕ್ ಮಾಡ್ತಾನೆ. ಇವನಿಗೆ ಉಸಿರಾಡೋದಕ್ಕೆ ಆಗ್ತಿರೋದಿಲ್ಲ. ಆಗ್ಲೇ ಟೈಲರ್ ಅವನ ಹೆಲ್ಮೆಟ್ ಅನ್ನು ತಗೊಂಡೋಗಿ ಕೊಟ್ರೆ ಆ ಹೆಲ್ಮೆಟ್ ಕೂಡ ಹೊಡೆದೋಗಿರುತ್ತೆ. ಈ ಕಡೆ ನಮಗೆ ಸೀಸನ್ ಗಳು ಚೇಂಜ್ ಆಗ್ತಿರುತ್ತೆ ಗೊತ್ತಾಯ್ತಲ್ಲ. ಜಾಗದಲ್ಲಿ ಸೀಸನ್ ಗಳು ಚೇಂಜ್ ಆಗೋದು ಸ್ಟಾಪ್ ಆಗಿ ಅಲ್ಲಿ ಗ್ರೀನ್ ಕಲರ್ ಲೈಟ್ ಬಂದ್ಬಿಡುತ್ತೆ. ಇವರು ಆ ವ್ಯಕ್ತಿನ ಕೇಳ್ತಿರ್ತಾರೆ, ಎಷ್ಟನೇ ವರ್ಷದಲ್ಲಿ ಇಲ್ಲಿಗೆ ಬಂದಿರೋದು ಅಂತ. ಆದ್ರೆ ಇವನಿಗೆ ಅವ್ರ ಭಾಷೆ ಅರ್ಥ ಆಗ್ತಿರೋದಿಲ್ಲ. ಇವರ ಮುಖಗಳನ್ನ ಸ್ಕ್ಯಾನ್ ಮಾಡಿ ಒಂದು ನ್ಯೂಸ್ ಅನ್ನು ತೋರಿಸುತ್ತೆ. ಇವರು ಗುಹೆ ಒಳಗಡೆ ಬಂದು ಸಿಗಾಕೊಂಡ್ಮೇಲೆ ಇವ್ರನ್ನ ತುಂಬಾ ದಿನಗಳ ಕಾಲ ಹುಡುಕಿದ್ರು. ಇವರು ಸಿಗದೆ ಇರೋದ್ರಿಂದ ಹುಡ್ಕೋದನ್ನೇ ಅವರು ಬಿಟ್ಬಿಟ್ರು. ಹಾಗೆ ಮತ್ತೊಂದು ವಿಷಯನ ಆ ವ್ಯಕ್ತಿ ತಿಳಿಸ್ತಾನೆ, ಈಗ ಮನುಷ್ಯರು ಭೂಮಿ ಮೇಲಿಲ್ಲ, ಎಲ್ಲರೂ ಸ್ಪೇಸ್ ನಲ್ಲಿ ವಾಸ ಮಾಡ್ತಿದ್ದಾರೆ ಅಂತ. ಉಸಿರಾಡಕ್ಕಾಗದೆ ಆ ವ್ಯಕ್ತಿ ಸತ್ತೋಗ್ತಾನೆ. ಅಂದ್ರೆ ಇವರು ಸಾವಿರಾರು ವರ್ಷಗಳಿಂದ ಈ ಗುಹೆ ಒಳಗಡೆ ಇವರು ಸಿಗಾಕೊಂಡಿದ್ದಾರೆ. ಆದ್ರೆ ಈ ಗುಹೆಯಲ್ಲಿ ಟೈಮ್ ತುಂಬಾ ಸ್ಲೋ ಆಗಿ ಓಡ್ತಿರೋದ್ರಿಂದ ಅದು ಇವರಿಗೆ ಗೊತ್ತಾಗ್ತಿರೋದಿಲ್ಲ ಅಷ್ಟೇ. ಈ ವ್ಯಕ್ತಿ ಬಂದಿರೋಂತ ಕಾಲದಲ್ಲಿ ಮನುಷ್ಯರು 8 ಅಡಿಗಳವರೆಗೂ ಬೆಳೀತಾರೆ. ಹಾಗೆ ಬೇರೆ ಭಾಷೆಯನ್ನು ಮಾತಾಡೋದನ್ನ ಕಲ್ಕೊಂಡ್ಬಿಟ್ಟಿರ್ತಾರೆ. ಆಗ ಇವ್ರ ಹತ್ರ ಇರೋದು 2 ದಾರಿ, ಹೇಗಾದ್ರೂ ಮಾಡಿ ಹೊರಗಡೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಸತ್ಯನ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ಅಂತ್ಯ ಇಲ್ಲೇ ಅಂತ ಇಲ್ಲೇ ಇದ್ಬಿಡ್ಬೇಕು. ಹತ್ರ ಇದ್ದಂತ ಏಣಿಯ ಡಿವೈಸ್ ಇವರಿಗೆ ಸಿಗುತ್ತೆ. ಇಂದ ಹೋಗ್ಬೇಕು ಅಂತ ಅವ್ರು ಅಂದ್ಕೊಂತಿರ್ಬೇಕಾದ್ರೆ ಹಾಪರ್ನ ಬ್ಯಾಗ್ ಕಾಣಿಸುತ್ತೆ. ಇಲ್ಲೇ ಎಲ್ಲೋ ಇದ್ದಾನೆ, ಅವ್ರನ್ನ ಹುಡುಕ್ಲೇಬೇಕು ಅಂತ ಹೇಳಿ ಇವರು ಡಿಸೈಡ್ ಮಾಡ್ತಾರೆ. ಹಾಗೆ ನಾವು ಮೂವಿಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಲ್ಲ, ಒಬ್ಬ ಕೌಬಾಯ್, ಅವನನ್ನ ಕಾಡು ಮನುಷ್ಯರು ಸಾಯಿಸ್ಬಿಟ್ಟಿರ್ತಾರೆ. ಆದ್ರೆ ಅವನ ಗನ್ ಇಲ್ಲೇ ಇರುತ್ತೆ, ಅದನ್ನ ಇವರು ತಗೊಂತಾರೆ. ಆ 3 ಜನರನ್ನ ಅಲ್ಲೇ ಬಿಟ್ಟು ಟೈಲರ್ ಹಾಪರ್ನ ಹುಡ್ಕೊಂಡು ಮುಂದೆ ಬಂದಾಗ ಎಷ್ಟು ಲೈಟ್ಸ್ ಗಳು ಬಿದ್ದಿರೋದು ಇವನಿಗೆ ಕಾಣಿಸ್ತವೆ. ಲೈಟ್ಗಳನ್ನ ಫಾಲೋ ಮಾಡ್ಕೊಂಡು ಮುಂದೆ ಬಂದಾಗ ಅಲ್ಲೇ ಇದ್ದಂತ ಒಂದ್ ಬಂಡೆ ಮೇಲೆ ಒಂದಿಷ್ಟು ಚಿತ್ರಗಳನ್ನ ನೋಡ್ತಾನೆ. ಚಿತ್ರಗಳಿಂದ ಇವನಿಗೆ ಗೊತ್ತಾಗೋಗುತ್ತೆ, ಅವಾಗ್ಲೇ ಏಲಿಯನ್ ತರ ಇದ್ದ ಮನುಷ್ಯ ಇವನ್ನ ನೀರಿನೊಳಗೆ ಹಾಕಿದ್ನಲ್ಲ, ಆ ನೀರು ಬೇರೆ ಏನೂ ಅಲ್ಲ, ಅದು ಫೌಂಟೇನ್ ಆಫ್ ಯೂತ್ ನೀರು. ಮನುಷ್ಯರಿಗೆ ಜಾಸ್ತಿ ಆಯಸ್ಸನ್ನ ಕೊಡುವಂತ ಶಕ್ತಿ ಫೌಂಟೇನ್ ಆಫ್ ಯೂತ್ ನೀರಿಗೆ ಇರುತ್ತೆ. ಅದರಿಂದನೇ ಇವನು ನೀರಿನೊಳಗಡೆ ಇದ್ದಾಗ ಸತ್ ಮೇಲೂ ಕೂಡ ಇವನು ಮತ್ತೆ ಬದುಕಿ ಬಂದಿದ್ದು. ಮುಂದೆ ನೋಡ್ತಾನೆ, ಕಾಡು ಮನುಷ್ಯರ ಒಬ್ಳು ಹುಡುಗಿ ಅವರ ಜನರನ್ನ ಮತ್ತೆ ಬದುಕಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಹಾಗೆ ಇವನು ಮುಂದೆ ಬಂದಾಗ ಹಾಪರ್ ಕೆಳಗಡೆ ಬಿದ್ದಿರೋದನ್ನ ಇವನು ನೋಡ್ತಾನೆ. ಯಾಕೆ ಅಂತಂದ್ರೆ ಆ ಕಾಡು ಮನುಷ್ಯರು ಇವನಿಗೆ ಚುಚ್ಚಿಬಿಟ್ಟಿರ್ತಾರೆ. ಅಲ್ಲಿ ಸತ್ ಬಿದ್ದಿರೋಂತಹ ಜನರನ್ನ ಸಾಯಿಸಿರುವಂತದ್ದು ಇವನೇ. ಟೈಲರ್ ಮುಂದೆ ನೋಡಿದಾಗ ತುಂಬಾನೇ ಶಾಕ್ ಆಗ್ತಾನೆ. ಯಾಕೆ ಅಂತಂದ್ರೆ ಒಂದಷ್ಟು ಜನರ ಜೊತೆ 10 ವರ್ಷಗಳ ಹಿಂದೆ ಕಾಣೆಯಾಗಿದ್ದಂತಹ ಹಾಪರ್ ತಂಗಿನೂ ಕೂಡ ಫ್ರೀಸ್ ಆಗಿಬಿಟ್ಟಿರ್ತಾಳೆ. ಅಲ್ಲೇ ಇವನಿಗೆ ಇನ್ನೊಂದು ಇನ್ವಿಸಿಬಲ್ ಗೋಡೆ ಇರೋದು ಕಾಣಿಸುತ್ತೆ. ಗೋಡೆ ಒಳಗಡೆ ಎಂಟರ್ ಆಗಿರುವಂತ ಜನರನ್ನ ನಮಗೆ ತೋರಿಸ್ತಾರೆ. ಮಹಾರಾಜರು ಹಾಗೂ ಕಾಡು ಮನುಷ್ಯರೆಲ್ಲ ಯುದ್ಧ ಮಾಡ್ತಿರ್ತಾರೆ. ಅಲ್ಲೇ ಇದ್ದಂತಹ ಫೌಂಟೇನ್ ಆಫ್ ಯೂತ್ಗೋಸ್ಕರ ಯೂತ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತಾನೆ ಕಡೆ ಟೈಮ್ ತುಂಬಾ ಸ್ಲೋ ಆಗಿ ನಡೆಯೋದು.
ಫೌಂಟೇನ್ ಆಫ್ ಯೂತ್ ನ ನೀರ್ನ ಯಾರು ಹೊರಗಡೆ ತಗೊಂಡು ಹೋಗಬಾರ್ದು ಅಂತ ಇಲ್ಲಿರುವಂತ ಪ್ರತಿಯೊಂದು ಇನ್ವಿಸಿಬಲ್ ಗೋಡೆಗಳ ಒಳಗಡೆ ಒಂದೊಂದು ಗೋಡೆಯಲ್ಲಿ ಒಂದೊಂದು ಟೈಮ್ ತುಂಬಾ ಸ್ಲೋ ಆಗಿ ನಡೆಯುತ್ತೆ ಅಂತ ಸರಿ ಅಂತ ಆಪರ್ ನ ಟೈಲರ್ ಕರ್ಕೊಂಡು ಹೋಗೋದಕ್ಕೆ ನೋಡ್ತಿರ್ತಾನೆ. ಅಂದ್ರೆ ಆಪರ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಇವನ ಸಾವನ್ನ ಇವನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ನೀನು ನಿನ್ ಟೀಮ್ ನ ಕರ್ಕೊಂಡು ಇಲ್ಲಿಂದ ಹೊರಟೋಗು ಅಂತ ಹೇಳಿ ಟೈಲರ್ಗೆ ಹೇಳ್ತಾ ಇರ್ತಾನೆ. ಆಫ್ ಯೂತ್ ಮತ್ತೊಂದು ಜಾಗದಲ್ಲಿ ಇಲ್ಲೇ ಬರ್ತಿದೆ, ಜೊತೆ ಬನ್ನಿ ನೀವು, ನಾನು ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಆಪರ್ಗೆ ನಡೆಯೋದು ಕೂಡ ಆಗ್ತಿರೋದಿಲ್ಲ. ಅದರಿಂದ ಟೈಲರ್ ಅವನ್ನ ಅಲ್ಲೇ ಬಿಟ್ಟು ಒಂದು ಟೀಮ್ ಹತ್ರ ಹೋಗ್ತಾನೆ. ಈ ಕಡೆ ಆ ಕಾಡು ಮನುಷ್ಯನಲ್ಲಿ ಒಂದು ಸಣ್ಣ ಹುಡುಗಿ ಇದ್ದಾಗ ಅವಳು ಫೌಂಟೇನ್ ಆಫ್ ಯೂತ್ ನೀರನ್ನ ಅವ್ರ ಜನರಿಗೆ ಹಾಕಿ ಬದುಕಿಸ್ತಾ ಇರ್ತಾಳೆ. ಈ ಕಡೆ ಇವರು ಬಾರ್ಬಿನ ಫೌಂಟೇನ್ ಆಫ್ ಯೂತ್ ನೀರ್ ಒಳಗಡೆ ಹಾಕ್ತಾರೆ. ಜಾಕಿ ಮೇಲಿಂದ ಬಿದ್ದು ಕಾಲು ಏಟ್ ಮಾಡ್ಕೊಂಡಿದ್ಲಲ್ಲ, ಈ ನೀರಿಂದ ಅವಳ ಕಾಲು ಕೂಡ ವಾಸಿಯಾಗಿ ಹೋಗಿರುತ್ತೆ. ಈ ಕಡೆ ಕಾಡು ಮನುಷ್ಯರು ಕೂಡ ಫೌಂಟೇನ್ ಆಫ್ ಯೂತ್ ನ ನೀರಿಂದ ಮತ್ತೊಂದ್ಸಲ ಜೀವಂತಗೊಳ್ತಾರೆ. ಇದೇ ಸಮಯಕ್ಕೆ ಇವರೆಲ್ಲರಿಗೂ ಗನ್ನಿಂದ ಶೂಟ್ ಮಾಡ್ತಿರೋ ಸೌಂಡ್ ಬರುತ್ತೆ. ಯಾಕೆ ಅಂತಂದ್ರೆ ಇವನು ಕಾಡು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ. ಇವರೆಲ್ಲರೂ ಫಾರ್ಬಿನ ಅಲ್ಲೇ ಬಿಟ್ಟು ಕಾಡು ಮನುಷ್ಯರು ಬರ್ತಿರೋದ್ರಿಂದ ಅದರಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಬೆಂಕಿನ ಹಾಕಿದ್ರು ಕೂಡ ಅದನ್ನ ದಾಟ್ಕೊಂಡು ಕಾಡು ಮನುಷ್ಯರು ಇವ್ರನ್ನ ಫಾಲೋ ಮಾಡ್ತಾ ಬರ್ತಿರ್ತಾರೆ. ಆಮೇಲೆ ಇವರು ಮತ್ತೊಂದ್ಸಲ ಓಲಿರೋ ಜಾಗಕ್ಕೆ ಬಂದು ತಲುಪ್ತಾರೆ. ನಂತರ ಇವರಿಗೆ ಸಿಕ್ಕಂತಹ ಏಣಿನ ಆನ್ ಮಾಡಿ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಮೇಲೆ ಬಂದಾಗ ಕ್ಯಾರ ನೋಡ್ತಾಳೆ, ಮೇಲೆ ಹೋಗೋದಕ್ಕೆ ಜಾಗ ಇರೋದಿಲ್ಲ, ಅಲ್ಲಿ ನೀರಿರುತ್ತೆ. ಕಾಡು ಮನುಷ್ಯರು ಕೂಡ ಕೆಳಗಡೆನೆ ಇರೋದ್ರಿಂದ ಇನ್ನೇನ್ ಮಾಡೋದು ಅಂತ ಮೇಲೆ ಹೋಗೋದಕ್ಕೆ ನೋಡ್ತಿರ್ತಾಳೆ. ಆಗ ಎರಡು ಭಯಂಕರವಾದಂತ ಕೈಗಳು ಬಂದು ಅವಳನ್ನ ಮೇಲೆ ಎತ್ಕೊಳುತ್ತೆ. ಆಮೇಲೆ ಟೈಲರ್ ಬಂದು ಇವಳನ್ನ ಕಾಪಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಕೆಳಗಡೆ ಇದ್ದಂತಹ ಕಾಡು ಮನುಷ್ಯ ಆ ಏಣಿನ ಮುಟ್ತಿದ್ದಂಕ್ಲೆ ಆಫ್ ಆಗಿ ಹೋಗುತ್ತೆ. ಇದರಿಂದ ಆ ಕೈಗಳು ಕ್ಯಾರನ ಮೇಲಕ್ಕೆ ಎಳ್ಕೊಂಡ್ಬಿಡ್ತವೆ. ಮೇಲೆ ಎಳ್ಕೊಂಡಂತವ್ರು ಇವಳಿಗೆ ಆಕ್ಸಿಜನ್ ಮಾಸ್ಕ್ ಕೊಟ್ಟು ಕಾಪಾಡೋದಕ್ಕೆ ನೋಡ್ತಾ ಇರ್ತಾರೆ. ಕ್ಲಾರಾ ಆ ಹೋಲ್ನ ಒಳಗಡೆ ನೋಡಿದಾಗ ಎಲ್ಲರೂ ಫ್ರೀಸ್ ಆಗಿರೋ ತರ ಕಾಣಿಸ್ತಾ ಇರ್ತಾರೆ. ಯಾಕೆಂತಂದ್ರೆ ಕ್ಯಾರಾ ಈಗ ಮಾಮೂಲಿ ಸಮಯಕ್ಕೆ ಬಂದಿದ್ದಾಳಲ್ಲ, ಅದಕ್ಕೆ. ಅದೇ ಸಮಯಕ್ಕೆ ನೀರಿನೊಳಗಡೆ ವೈರ್ಗಳು ಬರ್ತವೆ, ಬೀಳ್ತಿದ್ದೆ ಇವ್ರನ್ನೆಲ್ಲರನ್ನು ಕಾಪಾಡ್ತವೆ. ಅದೇ ಸಮಯದಲ್ಲಿ ಕ್ಯಾರಾ ಹೊರಗಡೆ ಬಂದು ನಾನು ಆಮೇಲೆಲ್ಲ ಅರ್ಥ ಮಾಡಿಸ್ತೀನಿ, ನೀವು ಫಸ್ಟ್ ಮೇಲೆ ಬನ್ನಿ ಅಂತ ಹೇಳ್ತಾ ಇರ್ತಾರೆ. ಎಲ್ಲರೂ ಸರಿ ಅಂತ ಒಪ್ಕೊಂಡ್ಮೇಲೆ ಒಬ್ರಾದ್ಮೇಲೆ ಒಬ್ರು ಮೇಲೆ ಹೋಗ್ತಾರೆ. ಮತ್ತಷ್ಟು ವೈರ್ಗಳು ಎಲ್ಲ ಮೇಲೆ ಹೋಗ್ತಿದ್ದಂಗೆ ಮತ್ತಷ್ಟು ವೈರ್ಗಳು ಗುಹೆ ಒಳಗಡೆ ಹೋಗ್ತವೆ. ತರ ಮುಂದಿನ ಸೀನ್ ನಲ್ಲಿ ನಮಗೆ ತೋರಿಸ್ತಾರೆ. ಬಾರ್ಬಿಗೆ ನೀರಿನ ಒಳಗಡೆ ಎಚ್ಚರ ಆಗುತ್ತೆ. ಇದೆಲ್ಲ ಏನ್ ನಡೀತಿದೆ ಅಂತಾನೆ ಇವನಿಗೆ ಅರ್ಥ ಆಗೋದಿಲ್ಲ. ಹಂಗೆ ಇವನು ಹಿಂದೆ ನೋಡಿದಾಗ ಗೊತ್ತಾಗುತ್ತೆ ಇವರು ಭೂಮಿಯಿಂದ ತುಂಬಾ ದೂರ ಇದ್ದಾರೆ ಅಂತ. ಅಷ್ಟೇ ಅಲ್ಲ, ಅಲ್ಲೇ ನಿಂತಿರೋಂತ ಮನುಷ್ಯರನ್ನ ನೋಡಿದ್ರೆ ಅವರು ಏಲಿಯನ್ಸ್ ಗಳ ರೀತಿ ಕಾಣಿಸ್ತಾ ಇರ್ತಾರೆ. ಸಮಯಕ್ಕೆ ಅದೇ ನೀರಿನೊಳಗಡೆ ಆಪರ್ಗೂ ಕೂಡ ಎಚ್ಚರ ಆಗುತ್ತೆ. ಹೀಗೆ ಇಬ್ರು ಗಾಬರಿಯಿಂದ ನೋಡ್ತಿರ್ಬೇಕಾದ್ರೆ ಹೀಗೆ ಇವರು 4 ಜನ ಕೂಡ ಬರ್ತಾರೆ. ಅಷ್ಟೇ ಅಲ್ಲ, ಆ ಜಾಗದಲ್ಲಿ ಕಳೆದೋಗಿದ್ದಂತ ಆಪರ್ನ ಫ್ಯಾಮಿಲಿ ಕೂಡ ಕರ್ಕೊಂಡು ಬಂದಿರ್ತಾರೆ. ಇಡೀ ಬ್ರಹ್ಮಾಂಡದಲ್ಲಿ ನಾರ್ಮಲ್ ಆಗಿ ಕಾಣುವಂತ ಮನುಷ್ಯರು ಇವರು ಇಷ್ಟೇ ಜನ ಉಳಿದಿರೋದು. ಈಗ ಎಲ್ಲ ಜನರು ಕೂಡ ಬೇರೆ ರೀತಿ ಕನ್ವರ್ಟ್ ಆಗಿ ಹೋಗಿರ್ತಾರೆ. ಅಂತಂದ್ರೆ ಇವರು ಆ ಗುಹೆ ಒಳಗಡೆ 1000 ವರ್ಷಗಳಿಂದ ಇದ್ರು. ವರ್ಷಗಳನ್ನ ಕಳೆದ್ ಬಿಟ್ಟಿರ್ತಾರೆ. ಹಾಗೆಯೇ ಮನುಷ್ಯರು ಏಲಿಯನ್ಗಳಂತೆ ಕಾಣ್ತಿರೋದು. ಹೀಗೆ ಇಲ್ಲಿ ಏನಾಗಿದೆ ಅಂತಂದ್ರೆ ಇವರೆಲ್ಲರೂ ಆ ಗುಹೆ ಒಳಗಡೆ ಇವರು 1000 ವರ್ಷಗಳಿಂದ ಸಿಗಾಕೊಂಡಿದ್ರು. ಆಮೇಲೆ ಟೆಕ್ನಾಲಜಿಯಲ್ಲಿ ತುಂಬಾನೇ ತಪ್ಪಾಗಿರೋ ಮನುಷ್ಯರಿಗೆ ಈ ಜಾಗದ ಬಗ್ಗೆ ಗೊತ್ತಾಗುತ್ತೆ. ಹಾಗಾಗಿ ಹೋಲಿಗೆ ನೀರಿನ ರೀತಿ ಒಂದು ಪೋರ್ಟಲ್ ನ ಕನೆಕ್ಟ್ ಮಾಡಿ ಎಲ್ಲರನ್ನು ಡೈರೆಕ್ಟ್ ಭೂಮಿಯಿಂದ ಸ್ಪೇಸ್ ಶಿಪ್ ಗೆ ಕರೆಸ್ಕೊಂಡಿರ್ತಾರೆ. ತಂದೆ ತಾಯಿ ಕೂಡ ಪಿಕ್ನಿಕ್ ಅಂತ ಹೋಗಿ ಗುಹೆ ಒಳಗಡೆ ಹೋಗಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಈ ವಿಷಯ ಜಾಕಿ ಮತ್ತು ಟೈಲರ್ ಗೆ ಗೊತ್ತಿದ್ರಿಂದ ಆಪರ್ನ ಫ್ಯಾಮಿಲಿನೂ ಕೂಡ ಇಲ್ಲಿಗೆ ಕರೆಸ್ಕೊಂಡಿರೋದು. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಮೂವಿ ನಿಮ್ಗೆ ಹೇಗನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.